ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ
ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ. ವಿರಾಮದ ನಂತರ ಮತ್ತೆ ಸ್ವಾಗತ. ಚಪ್ಪಲಿಯನ್ನ ಲಕ್ಷ ಕೊಟ್ಟು ಖರೀದಿ ಮಾಡಿದರೂ ಕೂಡ ಅದನ್ನ ಬಾಗಿಲಿನ ಹೊರಗೆ ಬಿಡ್ತೀವಿ. ಪಾಕಿಸ್ತಾನವನ್ನ ಅಮೆರಿಕ ಅದೇ ಜಾಗದಲ್ಲಿ ಇಟ್ಟಿದೆ. ನಾಳೆ ವಾಷಿಂಗ್ಟನ್ನಲ್ಲಿ ಜಾಗತಿಕ ಖನಿಜ ಸಮ್ಮೇಳನಕ್ಕೆ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಆ ಸಮ್ಮೇಳನಕ್ಕೆ ಅಮೆರಿಕ ಪಾಕಿಸ್ತಾನವನ್ನ ಆಹ್ವಾನಿಸಿಲ್ಲ. ಬದಲಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಆಹ್ವಾನಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಬಾಕ್ಸ್ ಒಂದರಲ್ಲಿ ಅಪರೂಪದ ಖನಿಜಗಳ ಪೆಟ್ಟಿಗೆಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು. ಆದರೂ ಅಮೆರಿಕ ಪಾಕಿಸ್ತಾನಕ್ಕೆ ಕ್ಯಾರೆ ಅಂತ ಇಲ್ಲ.